ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪವಿತ್ರವಾದಂತಹ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಶ್ರೀಧರ ಸ್ವಾಮಿಗಳ ಆಶ್ರಮ ಇದು. ಅವರು 1954ರಲ್ಲಿ ಸ್ಥಾಪಿಸಿದಂತಹ ಆಶ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೊದಲು ವರದಳ್ಳಿನ ಒದ್ದಳ್ಳಿ ಅಂತ ಹೇಳಿ ಕರೀತಿದ್ರು. ಮತ್ತೆ ಇಲ್ಲಿ ದೇವತೆಗಳು ವರಗಳನ್ನು ನೀಡ್ತಾ ಇರೋದ್ರಿಂದ ವರದಳ್ಳಿ ಅನ್ನೋ ಹೆಸರು ಬಂದಿದೆ. ವರದಳ್ಳಿಗೆ ಫಸ್ಟ್ ಬರ್ತಿದ್ದ ಹಾಗೆ ನಮಗೆ ಸಿಗೋದು ಗೋಶಾಲೆಯಲ್ಲಿ ಹಣ್ಣುಗಳನ್ನೆಲ್ಲ ಕೊಟ್ಟು ನಾವಿಲ್ಲಿ ಶ್ರೀಧರ ತೀರ್ಥ ಹತ್ರ ಬರ್ತಾ ಇದ್ದೀವಿ. ಇದು ಶ್ರೀಧರ ತೀರ್ಥ ಅನ್ನೋದು ನೀರಿನ ಅಭಾವವಿದ್ದಾಗ ಶ್ರೀಧರ ಸ್ವಾಮಿಗಳು ತಮ್ಮ ಹೆಬ್ಬೆರಳಿನಿಂದ ತೋಡಿ ನೀರನ್ನು ಹರಿಸಿದಂತಹ ಪವಿತ್ರವಾದಂತಹ ಒಂದು ಕ್ಷೇತ್ರ ಇದು. ನೋಡ್ತಾ ಇರ್ಬೋದು, ಇಲ್ಲಿ ಶ್ರೀಧರ ತೀರ್ಥ ಅಂತ ಹೇಳಿ ಹೆಸರು ಕೂಡ ಇದೆ. ಹೆಬ್ಬೆರಳಿನ ಗಾತ್ರದಷ್ಟು ನೀರು ಯಾವಾಗಲೂ ಕೂಡ ಸದಾ ಹರಿಯುತ್ತಾ ಇರುತ್ತೆ. ಇನ್ನು ಇಲ್ಲಿ ನಾವು ಮೆಟ್ಲನ್ನು ಹತ್ತಬೇಕು. 300 ಮೆಟ್ಲಿದೆ. 300 ಮೆಟ್ಲು ಹತ್ತೋದು ಸ್ವಲ್ಪ ಕೆಲವರಿಗೆ ಕಷ್ಟ ಅನಿಸ್ಬೋದು. ಬಟ್ 300 ಮೆಟ್ಲನ್ನು ಹತ್ಕೊಂಡು ಹೋದರೆ ನಾವು ಗುರುಗಳ ಕೃಪೆಗೆ ಪಾತ್ರರಾಗ್ಬೋದು. 1973ರಲ್ಲಿ ಶ್ರೀಧರ ಸ್ವಾಮಿಗಳು ತಮ್ಮ ಸ್ವರ್ಗೀಯ ಪ್ರಯಾಣಕ್ಕಾಗಿ ತಮ್ಮ ದೇಹವನ್ನು ತೊರೆದಾಗ ಅವರ ಅನುಯಾಯಿಗಳು ಮತ್ತು ಭಕ್ತರು ಸೇರಿ ಆಶ್ರಮದೊಳಗೆ ಅವರ ಸಮಾಧಿಯನ್ನು ನಿರ್ಮಿಸ್ತಾರೆ. ಇಂದಿಗೂ ಸಹ ಅನೇಕ ಕಡೆಗಳಿಂದ ಭಕ್ತರು ಇಲ್ಲಿ ಆಗಮಿಸಿ ಗುರುಗಳ ಆಶೀರ್ವಾದವನ್ನು ಪಡೆಯೋದಕ್ಕೆ ಬರ್ತಾರೆ. ಇನ್ನು ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶವಿಲ್ಲ. ಮತ್ತು ಒಳಗಡೆ ಹೋಗಬೇಕಾದ್ರೆ ಪಂಚೆ ಶಲ್ಯನ ಹಾಕ್ಕೊಳ್ಳೇಬೇಕಾಗತ್ತೆ ಅಥವಾ ಶಲ್ಯನಾರ ಹೊತ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಹೆಣ್ಮಕ್ಳು ಸೀರೆ ಚೂಡಿದಾರ ಹಾಕ್ಕೊಂಡು ಪ್ರವೇಶ ಮಾಡ್ಬೋದು. ನೀವು ಕೂಡ ಸಾಗರಕ್ಕೆ ಬಂದಾಗ ಆಶ್ರಮಕ್ಕೆ ಭೇಟಿ ಮಾಡಿ. ಧನ್ಯವಾದಗಳು.